ನನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಸುಪ್ರೀತ್ ಅನಂತಸ್ವಾಮಿ. ಇವತ್ತು ಮೈಸೂರಿನಿಂದ ನರಸೀಪುರಕ್ಕೆ ಹೋಗುವಂತಹ ರಸ್ತೆ ಚಟ್ಟನಹಳ್ಳಿ ಪಾಳ್ಯ ಅಂತ ಊರಿನಲ್ಲಿರುವಂತಹ 4 ಎಕರೆ ತೋಟ, 4 acres ಅಗ್ರಿಕಲ್ಚರ್ ಲ್ಯಾಂಡ್. ಈಗ ನೋಡ್ತಾ ಇರುವಂಥದ್ದು ನಾನು ಎಕ್ಸಾಕ್ಟ್ಲಿ ಅದ್ರ ಸೆಂಟರ್, ಈ 4 ಎಕರೆ ತೋಟದ ಸೆಂಟರ್ ಆಫ್ ದ ಪ್ರಾಪರ್ಟಿಲಿದ್ದೀನಿ. ಎಷ್ಟು ಕಿಲೋಮೀಟರ್ ಆಗುತ್ತೆ ಮೈಸೂರಿಂದ? ಈ ಲೊಕೇಶನ್ಗೆ ನಿಮಗೆ ಮೈಸೂರು ಪ್ಯಾಲೇಸ್ನ ನಾನು ಸಿಟಿ ಸೆಂಟರ್ ಅಂತ ಕನ್ಸಿಡರ್ ಮಾಡಿಕೊಂಡು ಹೇಳ್ತಾ ಇದ್ದೀನಿ. ಇಲ್ಲಿಗೆ ಅಬೌಟ್ 26 ಕಿಲೋಮೀಟರ್ಸ್, 26 ಕಿಲೋಮೀಟರ್ ಮೈಸೂರು ಸಿಟಿ ಸೆಂಟ್ರಿಂದ ಈ ಲೊಕೇಶನ್, ಈ ಊರು ಏನು ಚಟ್ಟನಹಳ್ಳಿ ಪಾಳ್ಯ, ಮೈಸೂರಿಂದ ನರಸೀಪುರಕ್ಕೆ ಹೋಗುವಂತಹ ರಸ್ತೆಯಲ್ಲಿರುವಂಥದ್ದು. ಮೇಘಲಾಪುರ ಮೇನ್ ರೋಡಲ್ಲಿ ಮೇಘಲಾಪುರ ಇದೆ. ಮೇಘಲಾಪುರ ಎಡಭಾಗಕ್ಕೆ ಬರುತ್ತೆ. ಎಡಭಾಗದಲ್ಲಿ ತಿರುಗಿದ್ರೆ ದಿಸ್ 4 acre ಲ್ಯಾಂಡ್ ಈಸ್ ಫಾರ್ ಸೇಲ್. ಏನಪ್ಪ ನೀವು ನೋಡ್ತಾ ಇರೋದ್ರಲ್ಲಿ ಏನೇನಿದೆ ಸುಪ್ರೀತ್ ಇದ್ರೊಳಗೆ, ವಾಟ್ ಆರ್ ದ ಈಲ್ಡಿಂಗ್ ಥಿಂಗ್ಸ್ ಅಂತ ಕೇಳಿದ್ರೆ, ಅಬೌಟ್ 300 ತೆಂಗಿನ ಮರ ಇದೆ. ಫಲ ಕೊಡ್ತಿರುವಂತಹ ತೆಂಗಿನ ಮರ ನೀವು ನೋಡ್ಬೋದು. ಅಂದರೆ ಈಲ್ಡಿಂಗ್ ತೆಂಗಿನ ಮರಗಳಿದೆ. ಅಡಿಕೆ 1,500 ಅಡಿಕೆ ಮರಗಳಿದೆ. 50 ಸಪೋಟ ಇದೆ. 200 ಮಾವಿನ ಹಣ್ಣಿನ ಮರ ಇದೆ. ಮ್ಯಾಂಗೋ 200 ಮ್ಯಾಂಗೋ ಟ್ರೀಸ್ ಆರ್ ದೇರ್. ಒಂದು 8ರಿಂದ 10 ಸಪೋಟ ಮರಗಳಿದೆ. ಇನ್ ಮಿಕ್ಸು ದಾಳಿಂಬೆ ಇರ್ಬೋದು, ನೇರಳೆ ಹಣ್ಣಿನ ಮರಗಳಿರ್ಬೋದು, ಒಂದು 25-30 ಟೀಕ್ ಮರಗಳಿರ್ಬೋದು. ಇವೆಲ್ಲವೂ ಇರುವಂತಹ 4 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಇದು. 2 ಬೋರ್ವೆಲ್ ಇದೆ. ಆಲ್ಮೋಸ್ಟ್ 4 ಎಕರೆಗೂ ಸಹ ಡ್ರಿಪ್ ಇರಿಗೇಷನ್ ಸಿಸ್ಟಮ್ನ ಮಾಡಿದ್ದಾರೆ. ಜನರಲ್ ಪ್ರಾಪರ್ಟಿ, ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತಲೇ ಹೇಳಬೇಕಿದನ್ನು. ಭಾಳಾರು ವರ್ಷಗಳಿಂದ ಇವಾಗ ಯಾರು ಹಾಲಿ ಮಾಲೀಕರಿದ್ದಾರೆ ಅವರೇ ಇಟ್ಕೊಂಡಿರುವಂಥದ್ದು. ಕೈ ಬದಲಾವಣೆ ಆಗಿಲ್ಲ ಅನ್ನೋ ವಿಚಾರವಾಗಿ ನಾನು ಅದನ್ನು ಹೇಳಿದ್ದು. ಅಂದರೆ ಯಾರು ತೊಗೊಂಡು 3-4 ಜನ ತೊಗೊಂಡು ಸೇಲ್ ಆಗಿದ್ರಿಂದಲ್ಲ, ಆನ್ಸೆಸ್ಟರಲ್ ಪ್ರಾಪರ್ಟಿ ಫಾರ್ ಮೋರ್ ದೆನ್ 25-30 ಇಯರ್ಸಿಂದ ಇವರ ಹೆಸರಲ್ಲೇ ಇವತ್ತಿನ ಏನು ಹಾಲಿ ಮಾಲೀಕರಿದ್ದಾರೆ, ದ ಓನರ್, ಕರೆಂಟ್ ಓನರ್ ಇಸ್ ಇನ್ ದ ಪೊಸಿಷನ್ ಫ್ರಮ್ ಮೆನಿ ಇಯರ್ಸ್. ಈಗ ನಾನು ಹೇಳಿದಂತೆ ಈ 4 ಎಕರೆ ಜಾಗಕ್ಕೂ ಬೌಂಡ್ರಿ ಫೆನ್ಸಿಂಗ್, ಪ್ರಾಪರ್ ಫೆನ್ಸಿಂಗ್, ಇಂಟ್ಯಾಕ್ಟ್ ಆಗಿರುವಂತಹ ಫೆನ್ಸಿಂಗ್ ಮಾಡಿದ್ದಾರೆ. ಬಾರ್ಬ್ ವೈರ್ ಅಂದರೆ ತಂತಿಲಿ ಫೆನ್ಸಿಂಗ್ ಮಾಡಿದ್ದಾರೆ, ಇಂಟ್ಯಾಕ್ಟ್ ಆಗಿದೆ. ಭಾಳಷ್ಟು ಕಡೆ ಫೆನ್ಸಿಂಗ್ ಮಾಡಿರ್ತಾರೆ, ಹಲವಾರು ವರ್ಷಗಳ ನಂತರ ಬಿದೋಗಿರುತ್ತೆ. ಇಂಟ್ರೂಷನ್ಸ್, ಅವರು ಇವರು ಬರೋದು ಒಳಗೆ ಹಣ್ಣು ಹಂಪಲು ಕಿತ್ಕೊಂಡು ಹೋಗೋದು, ಗರಿಗಳು ಎಳ್ಕೊಂಡು ಹೋಗುವಂಥ ವಿಚಾರ ಇರುತ್ತೆ. ಇಲ್ಲ, ಈ 4 ಎಕರೆ ಏನು ತೋಟ ಇದೆ, 4 ಎಕರೆನೂ ಕ್ಲೀನಾಗಿ ಫೆನ್ಸ್ ಆಗಿದೆ. ನೀರಿನ ವಿಚಾರ ಹೇಳಿದೆ. 2 ಬೋರ್ವೆಲ್ ಇದೆ. ಅರೌಂಡ್ 250-300 ಅಡಿಗೆ ಇವರು ಬೋರ್ವೆಲ್ನ ಡಿಗ್ ಮಾಡಿದ್ದಾರೆ. 80 ಅಡಿಗೆ ನೀರು ಸಿಕ್ಕಿದೆ. ಅಂದರೆ ಅರೌಂಡ್ 80 feet ದೇ ಗಾಟ್ ಗುಡ್ 2.5 to 3 inch ವಾಟರ್ ಇದೆ. ನೀರಿನ ತೊಂದರೆ ಈ ಭಾಗದಲ್ಲಿ ಎಲ್ಲೂ ಇಲ್ಲ. ಇನ್ನು ನಾನು ಈ ಚಟ್ಟನಹಳ್ಳಿ ಪಾಳ್ಯ ಅಂತ ಹೇಳ್ತಾ ಇದ್ದೀನಿ. ಈ ಊರು ಸರೌಂಡಿಂಗ್ ಎಲ್ಲ ಇದೇ ಥರ ಹಸಿರು ತೋಟಗಳೇ ಇರುವಂಥದ್ದು. ಎಲ್ಲೂ ಸಹ ನಿಮಗೆ ಇಲ್ಲಿ ಡ್ರೈ ಲ್ಯಾಂಡ್ಸ್ ಇಲ್ಲ, ಭಾಳಷ್ಟು ಕಡೆ ಓಪನ್ ಇಲ್ಲ. ಇಲ್ಲಿ ಕಬ್ಬು ಬೆಳೆಯುವಂತಹ ಜಾಗ ಭಾಳ ಚೆನ್ನಾಗಿದೆ. ಮೈಸೂರಿಂದ ತುಂಬ ದೂರ ಇಲ್ಲ. ನಾನು ಭಾಳಷ್ಟು ವೀಡಿಯೋಗಳಲ್ಲಿ ಹೇಳುವಂಥ ವಿಚಾರ ಏನಂದರೆ, ಭಾಳ ಜನ ನೀವು ತೋಟ ನೋಡ್ಕೋಬೇಕು, ತೋಟ ಮಾಡಬೇಕು ಅಂತೀರ. ಮತ್ತು ಇನ್ನೊಂದು ವಿಚಾರ, ಒಂದು ಲೇಬರ್ ಶೆಡ್ಗೆ 4 ರೂಮ್ಗಳು ಸಹ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ನೀವು ನಾಳೆನೇ ಬಂದು ನಾನು ಏನಾರು ಹಾಲಿಡೇ ಹೋಮ್ ಮಾಡಿಕೊಂಡು ಒಂದಷ್ಟು ಜನ ಲೇಬರ್ನ ಇಲ್ಲಿ ಇಟ್ಕೋಬೇಕು ಅಂದರೂ ಸಹ ಎಲಿವೇಟೆಡ್ ಜಾಗ, ತುಂಬ ಹಳ್ಳದಲ್ಲಿಲ್ಲ, ನೀರು ನಿಲ್ಲುತ್ತಾ ಇಲ್ಲ. ನಾನು ತೋರಿಸ್ತೀನಿ ನೋಡಿ, ಎಲ್ಲೂ ಸಹ ಹಳ್ಳ ಇಲ್ಲ. 4 ಎಕರೆ ಫ್ಲ್ಯಾಟ್ ಆಗಿದೆ. ಸೊ ನೀವು ಒಂದು ಕಡೆ ಮನೇನೂ ಕಟ್ಕೊಬೋದು, ದೊಡ್ಡದಾಗಿರುವಂಥದ್ದು. ಪ್ಲಸ್ ನಿಮಗೆ ಒಂದು 4 ಲೇಬರ್ ಶೆಡ್ ಸಹ ಇದೆ. ಸ್ಟೋರಿಂಗ್ ಇರ್ಬೋದು, ತೆಂಗಿನಕಾಯಿ ಸ್ಟೋರಿಂಗ್ ಇರ್ಬೋದು, ಮಾವಿನ ಹಣ್ಣು ಕಿತ್ತಿರೋದು, ಸಪೋರ್ಟ್ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋಕೆ ತಕ್ಷಣ ಒಂದು ಜಾಗ ಬೇಕು. ಇದೆ. ಎಲೆಕ್ಟ್ರಿಸಿಟಿ ಇದೆಯಾ? ಹೌದು, ಎಲೆಕ್ಟ್ರಿಸಿಟಿ ಸಹ ತೊಗೊಂಡಿದ್ದಾರೆ. ಮೈಸೂರಿನಲ್ಲಿ ನೀವು ಮೈಸೂರಿಂದ ತುಂಬ ದೂರ, ಅದನ್ನು ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇದ್ದೆ ಈ ವಿಡಿಯೋದಲ್ಲಿ. ಭಾಳಷ್ಟು ದೂರ ಹೋಗೋಕ್ಕೆ ಆಗಲ್ಲ, ಯಾಕಂದರೆ ಮೇಂಟೆನೆನ್ಸ್ ಆಲ್ಸೋ ಇಶ್ಯೂ. ಹಾರ್ಡ್ಲಿ ಇಲ್ಲಿಗೆ ಬರಲಿಕ್ಕೆ ಮೈಸೂರು ಸಿಟಿ ಸೆಂಟ್ರಿಂದ 30 minutes ಡ್ರೈವ್, 30 ನಿಮಿಷ ಸೂಪರ್ ಆಗಿದೆ ರೋಡ್. 30 minutes ಡ್ರೈವ್ ಯು ಕ್ಯಾನ್ ರೀಚ್ ಹಿಯರ್. 4 ಎಕರೆ ತೋಟ, ವೆಲ್ ಮೇಂಟೈನ್ಡ್ ತೋಟ ಈಸ್ ಫಾರ್ ಸೇಲ್. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ನಿಮ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ 4 acre ಲ್ಯಾಂಡ್ಗೆ ಇದ್ರ ಇದು ಡಿಸ್ಕ್ರಿಪ್ಷನಲ್ಲಿ, ಅಂದರೆ ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ನಾನು ರೇಟನ್ನು ಮೆನ್ಷನ್ ಮಾಡಿರ್ತೀನಿ. ಎಕರೆಗೆ ಎಷ್ಟು, ಸ್ಕ್ವೇರ್ ಫೀಟ್ ಲೆಕ್ಕ ಎಷ್ಟು ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಈ ವಿಡಿಯೋಲಿ ಆಸಕ್ತರು ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ, ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು.